ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಫಸ್ಟ್ ಲಾಂಗ್ ಫಾರ್ಮ್ ವಿಡಿಯೋ ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್ ಯು ಆರ್ ಹಿಯರ್. ಇವತ್ತು ಸಂಡೇ, ಸೊ ಐ ಥಾಟ್ ಐ ಟೇಕ್ ಯು ಅಲಾಂಗ್ ಫಾರ್ ಎ ಸ್ಲೋ ಆ್ಯಂಡ್ ರಿಲ್ಯಾಕ್ಸಿಂಗ್ ಸಂಡೇ ವಿತ್ ಮೀ. ಈ ವ್ಲಾಗ್ನಲ್ಲಿ ನನ್ನ ಸಂಡೇ ಹೇಗಿತ್ತು ಅನ್ನೋದನ್ನು ಮತ್ತು ಇತ್ತೀಚೆಗೊಂದು ನಾನು ಒಂದು ಬುಕ್ ಓದಿದೆ, ಲೈಫ್ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ. ಸೊ ಅದ್ರ ಬಗ್ಗೆ ಹಾನೆಸ್ಟ್ ರಿವ್ಯೂ ಕೂಡ ಶೇರ್ ಮಾಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ಡೇ. ಎವ್ರಿ ಸಂಡೇ ಸ್ಟಾರ್ಟ್ಸ್ ವಿತ್ ಅ ಕಪ್ ಆಫ್ ಕಾಫಿ. ಹಾನೆಸ್ಟ್ಲಿ ಕಾಫಿ ಹ್ಯಾಸ್ ಬಿಕಮ್ ಎ ಸ್ಮಾಲ್ ರಿಚುವಲ್ ಫಾರ್ ಮಿ. ಮೊದಲ ಸಿಪ್ ತಗೊಂಡ ತಕ್ಷಣ ಸಂಡೇ ಅಫಿಷಿಯಲಿ ಶುರುವಾಯಿತು ಅನ್ನೋ ಫೀಲಿಂಗ್ ಬರುತ್ತೆ. ಮೇ ಬಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಎ ಕಾಫಿ, ಇಟ್ಸ್ ಅಬೌಟ್ ಸ್ಲೋಯಿಂಗ್ ಡೌನ್. ನೋ ಅಲಾರಾಮ್ಸ್, ನೋ ರಶಿಂಗ್, ನೋ ಚೆಕಿಂಗ್, ಜಸ್ಟ್ ಸಿಟ್ಟಿಂಗ್ ಕ್ವೈಟ್ಲಿ, ಟೇಕಿಂಗ್ ಎ ಡೀಪ್ ಬ್ರೆತ್ ಆ್ಯಂಡ್ ಎಂಜಾಯಿಂಗ್ ಎ ಮೂಮೆಂಟ್. ನನಗನ್ಸುತ್ತೆ ನಾವು ಯಾವಾಗಲೂ ನೆಕ್ಸ್ಟ್ ಟಾಸ್ಕ್, ನೆಕ್ಸ್ಟ್ ಗೋಲ್, ನೆಕ್ಸ್ಟ್ ಅಚೀವ್ಮೆಂಟ್ ಹಿಂದೆ ಓಡ್ತಾ ಇರ್ತೀವಿ. ಆದರೆ ಈ ರೀತಿ ಸಣ್ಣ ಮೂಮೆಂಟ್ಸ್ ಎಂಜಾಯ್ ಮಾಡೋದನ್ನು ಮರ್ತ್ಬಿಡ್ತೀವಿ ಅಲ್ವಾ? ಎ ವಾರ್ಮ್ ಕಪ್ ಆಫ್ ಕಾಫಿ, ಎ ಪೀಸ್ಫುಲ್ ಮಾರ್ನಿಂಗ್ ಆ್ಯಂಡ್ ಎ ಫ್ಯೂ ಮೂಮೆಂಟ್ಸ್ ಜಸ್ಟ್ ಫಾರ್ ಯುವರ್ ಸೆಲ್ಫ್. Sometimes that's all I need for entire week ahead. Maybe happiness isn't always found in a big achievements. Maybe it's hidden in a quiet little moments that we usually don't notice. ನೀವು ನನ್ನ ಹಾಗೆ ಫಸ್ಟ್ ಕಾಫಿ ಪ್ರಿಯರ? ಕಮೆಂಟ್ ಮಾಡಿ ಹೇಳಿ, ಓಕೆ? ನಾವು ಪ್ರತಿ ಸಂಡೇ ಹೀಗೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಜೊತೇಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಿಕೊಂಡು ವಿ ಎಂಜಾಯ್ ಅವರ್ ಲಿಟಲ್ ಮೂಮೆಂಟ್ ಎವ್ರಿ ವೀಕ್. ವಿ ವಿಲ್ ಟಾಕ್ ಹಾರ್ ಲೇಟ್. ಆಫ್ಟರ್ ಟೇಕಿಂಗ್ ಎ ಕಾಫಿ, ಐ ಟೇಕ್ ಲಿಟಲ್ ಟೈಮ್ ಫಾರ್ ಮೈ ಸೆಲ್ಫ್. Self-care wasn't always part my routine. Earlier, I used to think self-care moment means expensive products, spending a lot of money. But over a time, I realized self-care is simply making time for yourself. ಸೊ ನಾನು ಪ್ರತಿ ವೀಕು ತಲೆಗೆ ಹೀಗೆ ಎಣ್ಣೆ ಹಚ್ಕೊಂಡು ಸೆಲ್ಫ್ ಕೇರ್ ಮಾಡ್ಕೊತೀನಿ. ಆ್ಯಂಡ್ ಜಸ್ಟ್ ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀನಿ. ನನಗನ್ಸುತ್ತೆ ನಾವೆಲ್ಲರೂ ತುಂಬ ಚೆನ್ನಾಗಿ ಟೇಕ್ ಕೇರ್ ಮಾಡ್ತೀವಿ, ಫ್ಯಾಮಿಲಿ, ಫ್ರೆಂಡ್ಸ್, ಪೀಪಲ್ ವಿ ಲವ್. ಆದರೆ ನಮ್ಮನ್ನು ನಾವು ಟೇಕ್ ಕೇರ್ ಮಾಡ್ಕೊಳ್ಳೋದನ್ನೇ ಮಾತ್ರ ತುಂಬ ಸಲ ಮರೆತುಬಿಡ್ತೀವಿ ಅಲ್ವಾ? ದೀಸ್ ಫ್ಯೂ ಕ್ವೈಟ್ ಮೂಮೆಂಟ್ಸ್ ಹೆಲ್ಪ್ ಮೀ ಸ್ಲೋ ಡೌನ್, ಕ್ಲಿಯರ್ ಮೈ ಮೈಂಡ್, ಪ್ರಿಪೇರ್ ಮೈಸೆಲ್ಫ್ ಫಾರ್ ಎ ಡೇ. Because self-care isn't about looking perfect, it's about feeling good, feeling confident, and reminding yourself that you deserve the same love. After finishing my morning routine, one thing I always look forward to on Sunday is reading. Honestly, I am trying to build a habit of reading consistently. Not because I want to finish more books, but because every book teaches us something new. Recently, I finished reading You Can Heal Your Life by Louise Hay. When I first saw the title, honestly, I thought, will this really make any difference? But as I kept reading, I realized this book isn't about changing your life overnight. It's about changing the way you think, the way you speak to yourself, and the way you see your journey. So, today I just want to share a few lessons that stayed with me even after I finished this book. These are just my personal takeaways and there may be little different for everyone. So, ಈ ಬುಕ್ಕಲ್ಲಿ ನನಗೆ ತುಂಬ ಕನೆಕ್ಟ್ ಆದ ಲೆಸನ್ ಅಂದರೆ ಯಾವ್ದು ಗೊತ್ತಾ? ದ ವೇ ವಿ ಟಾಕ್ ಟು ಅವರ್ ಸೆಲ್ಫ್ ರಿಯಲಿ ಮ್ಯಾಟರ್ಸ್. ಯಾಕಂದರೆ ನಾವು ಇತರರ ಜೊತೆಗೆ ತುಂಬ ಕೈಂಡಾಗಿ ಮಾತಾಡ್ತೀವಿ, ಆದರೆ ನಮ್ಮ ಜೊತೆ ಮಾತ್ರ ತುಂಬ ಸ್ಟ್ರಿಕ್ಟ್ ಆಗಿರ್ತೀವಿ. We keep judging ourselves, comparing ourselves, and sometimes we forget to appreciate how far we have come. Another thing I like is the idea of affirmations. ಮೊದಲಿಗೆ ನನಗೂ ಅಫರ್ಮೇಷನ್ಸ್ ಬಗ್ಗೆ ಸ್ವಲ್ಪ ಡೌಟ್ ಇತ್ತು, ಬಟ್ ದಿಸ್ ಬುಕ್ ಮೇಡ್ ಮಿ ಅಂಡರ್ಸ್ಟ್ಯಾಂಡ್ ದಟ್ ಅಫರ್ಮೇಷನ್ಸ್ ಆರ್ ನಾಟ್ ಮ್ಯಾಜಿಕ್. ಅವು ಓವರ್ ನೈಟ್ ಲೈಫ್ ಚೇಂಜ್ ಮಾಡಲ್ಲ ನಿಜ, ಆದರೆ ಅವು ನಮ್ಮ ಜೊತೆಗೆ ಪಾಸಿಟಿವ್ ಆಗಿ ಮಾತಾಡೋದನ್ನು ರಿಮೈಂಡ್ ಮಾಡುತ್ತೆ. ಪರ್ಸ್ನಲಿ ನನಗೆ ನಾನು ಜಾಬ್ ಬಿಟ್ಟ ಮೇಲೆ ನನಗೆ ತುಂಬ ಸೆಲ್ಫ್ ಡೌಟ್ ಇತ್ತು. ಸರಿಯಾದ ಡಿಸಿಷನ್ ತೊಗೊಂಡಿದ್ದೀನಾ, ಮುಂದೆ ಏನಾಗುತ್ತೆ, ಇಂತಹ ಕ್ವಶನ್ ತುಂಬ ಬರ್ತಿತ್ತು. ಈ ಬುಕ್ ಓದಿದ್ಮೇಲೆ ಎವ್ರಿಥಿಂಗ್ ಡಸಂಟ್ ಹ್ಯಾವ್ ಟು ಬಿ ಫಿಗರ್ ಔಟ್ ಟುಡೇ ಅನ್ನೋ ಥಾಟ್ ನನಗೆ ತುಂಬ ಪೀಸ್ ಕೊಡ್ತು. ಸಮ್ಟೈಮ್ಸ್ ವಿ ಜಸ್ಟ್ ನೀಡ್ ಟು ಟ್ರಸ್ಟ್ ಅವರ್ ಸೆಲ್ಫ್, ಒನ್ ಸ್ಟೆಪ್ ಅಟ್ ಎ ಟೈಮ್. ಓವರ್ ಆಲ್ I genuinely enjoy reading this book. If you enjoy about mindset, self-growth and positive thinking,
I think you will really enjoy this one too. And if you already read this book, ಕಮೆಂಟ್ನಲ್ಲಿ ನಿಮ್ಮ ಫೇವ್ರೆಟ್ ಲೆಸನ್ ಯಾವುದು ಅಂತ ಹೇಳಿ ಆ್ಯಂಡ್ ಫೇವ್ರೆಟ್ ಅಫರ್ಮೇಷನ್ಸ್ ಯಾವುದು ಅಂತ ಹೇಳಿ. ಐ ವುಡ್ ಲವ್ ಟು ನೌ. ನೆಕ್ಸ್ಟ್ ಇದಾಗಿತ್ತು ಬುಕ್ ರಿವ್ಯೂ. ಆಮೇಲೆ ನಾನು ಹೋಗಿದ್ದು ನಮ್ಮ ಲಿಟಲ್ ಟೆರಸ್ ಗಾರ್ಡನಿಗೆ. ಸೊ ನಾನು ಹೇಳ್ದಲ್ಲ, ನಾನು ಜಾಬ್ ಬಿಟ್ಟ ಮೇಲೆ ನಂದು ಮೈಂಡ್ ಓವರ್ ಥಿಂಕ್ ಮಾಡ್ತಿತ್ತು, ನೆಗೆಟಿವ್ ಥಿಂಕ್. ಸೊ ಐ ಥಾಟ್ ಒನ್ ಆಫ್ ದ ಥಿಂಗ್ ಈಸ್ ಗಾರ್ಡನಿಂಗ್. ತುಂಬ ಪರ್ಫೆಕ್ಟಾಗೇನು ಮಾಡಲ್ಲ, ಬಟ್ ಸ್ಟಿಲ್ ವಿ ಆರ್ ಟ್ರೈಯಿಂಗ್ ಟು ಗಿವ್ ಅವರ್ ಸೆಲ್ಫ್ ಬೆಟರ್. ಇವತ್ತು ನಾನು ಒಂದು ಸ್ವಲ್ಪ ಗಿಡಗಳು ಹಾಕಿದೆ, ಲೈಕ್ ಕ್ಯಾರೆಟ್, ಕ್ಲಸ್ಟರ್ ಬೀನ್ಸ್ ಅಂತ ಎಲ್ಲ ಒಂದು ಸ್ವಲ್ಪ ಗಿಡಗಳು ಹಾಕಿ ಗಾರ್ಡನಿಂಗ್ ಮಾಡಿ ಕಾಂಪೋಸ್ಟಿಂಗ್ ಎಲ್ಲ ಹಾಕಿ ಬಂದು ಮನೇಲಿ ಕ್ಲೀನಿಂಗ್. ಎವ್ರಿ ಸಂಡೇ ಇಟ್ಸ್ ಎ ಸೇಮ್ ರಿಚುವಲ್ ಫಾರ್ ಅಸ್. ಕ್ಲೀನಿಂಗ್ ಮಾಡ್ಕೋಬೇಕು, ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ ರಂಗೋಲಿ ಬಿಡೋದು. ನನಗೆ ಅಷ್ಟು ಪರ್ಫೆಕ್ಟಾಗಿ ರಂಗೋಲಿ ಹಾಕಕ್ಕೆ ಬರ್ದಲೇ ಇದ್ದರೂ ನಂಗೆ ತುಂಬ ಇಷ್ಟ ರಂಗೋಲಿ ಬಿಡೋಕ್ಕೆ. ತುಂಬ ಕ್ಲೀನಾಗಿ ಬಿಡಬೇಕು ಅಂತ ಟ್ರೈ ಮಾಡ್ತೀನಿ, ಬಟ್ ಸ್ಟಿಲ್ ಐ ಆಮ್ ಲರ್ನಿಂಗ್. ಈ ನಡುವೆ ರಂಗೋಲಿ ಬಿಡೋದು ಮುಂಚೆ ಎಲ್ಲ ತುಂಬ ದೊಡ್ಡದಾಗಿ ಮನೆ ಮುಂದೆ ರಂಗೋಲಿ ಬಿಡ್ತಾಯಿದ್ದೆ, ಕಲಿತ್ಕೊಂಡು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ಎಲ್ಲ ರಂಗೋಲಿ ಬಿಡ್ತಿದ್ದೆ. ಬಟ್ ಈಗ ನನ್ನ ಮಗಳು ಹುಟ್ಟಿದ್ಮೇಲೆ, ಅದರಲ್ಲೂ ಈಗ ಅವಳು ಹೊರಗಡೆ ಎಲ್ಲ ಓಡಾಡೋಕೆ ಅಂಬೆಗಾಲು ಇಟ್ಕೊಂಡು ಓಡಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಹೊರಗಡೆ ಬಂದರೆ ಎಲ್ಲ ರಂಗೋಲಿ ಅಳಿಸಾಕ್ಬಿಡ್ತಾಳೆ. ಸೊ ಚಿಕ್ಕದಾಗೆ ಬಿಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ನಡುವೆ ಎಲ್ಲ ರಂಗೋಲಿನ. ನಿಮಗೂ ರಂಗೋಲಿ ಇಷ್ಟನಾ? ಕಮೆಂಟ್ ಮಾಡಿ. ಸೊ ನಾನಲ್ಲಿ ಕ್ಲೀನಿಂಗು, ನೆಲ ಒರೆಸೋದು, ಮಾಪಿಂಗು ಎಲ್ಲ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡ್ ಇಲ್ಲಿ ಟಿಫನಿಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಪುಲಾವ್ ಮಾಡೋಣ ಅಂತ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ತಾ ಇದ್ದರು ಅವರು. ನನ್ನ ಮಗಳು ಮಲಗಿದ್ದವಳು ಅಷ್ಟೊತ್ತಿಗೆ ಎದ್ದು ಬಂದಳು. ಸೊ ಅವಳನ್ನ ಎತ್ಕೊಂಡು ಅವಳಿಗೆ ಅಂತ ತಿಂಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸೊ ಇವಾಗ ನಾವು ಪಲಾವ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹೆಚ್ಚಿಟ್ಟಿದ್ರಲ್ಲ, ಅದನ್ನೆಲ್ಲ ಮಾಡಿ ನಾನು ಒಗ್ಗರಣೆ ಹಾಕ್ಕೊಂಡು ಪಲಾವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾವು ಇವಾಗ ಸೆಲ್ಫ್ ಕೇರ್ ಮತ್ತು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಒಂಚೂರು ಸ್ಕ್ರಬ್ಬಿಂಗ್ ಮಾಡೋಣ ಅಂತ ನಾನು ಮನೆಯಲ್ಲೇ ಕಾಫಿ ಪೌಡರ್, ಸಕ್ಕರೆ ಮತ್ತು ಮೊಸರನ್ನ ಹಾಕಿ ಅದನ್ನೆಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಐ ವಿಲ್ ಅಪ್ಲೈ ವಿತ್ ಮೈ ಫೇಸ್. ಕ್ಲೀನಾಗಿ ಸ್ಕ್ರಬ್ ಮಾಡಿ ಅದನ್ನೊಂದು 5 ಮಿನಿಟ್ಸ್ ಬಿಟ್ಬಿಡ್ತೀನಿ. ಸೊ ನಮಗೆ ಏನೇ ಟ್ಯಾನ್ ಇದ್ದರೆ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ವಿಲ್ ಗೆಟ್ ಎ ಇನ್ಸ್ಟಂಟ್ ರಿಸಲ್ಟ್ ಫಾರ್ ದಿಸ್. ನನಗಂತೂ ತುಂಬ ಇಷ್ಟ ಇದು. ಈ ಸ್ಕ್ರಬ್ ಬಂದು ನನಗೆ ಸಖತ್ ಇಷ್ಟ. ನಾವು ಗೋವಾಗೆ ಹೋದಾಗ ಹಂಗೆ ನನಗೆ ತುಂಬ ಟ್ಯಾನಾಗಿ ಹೋಗಿತ್ತು. ಲೈಕ್ ಎಷ್ಟು ಅಂದರೆ ಇದು ಗೊತ್ತಾಗ್ತಿತ್ತು ನನಗೆ. ಸೊ ನಾನು ಮನೆಗೆ ಬಂದು ಒಂದು 2-3 ಟೈಮ್ಸ್ ಇದನ್ನು ಅಪ್ಲೈ ಮಾಡಿದೆ. ಟ್ಯಾನ್ ಅಂದರೆ ತುಂಬ ಟ್ಯಾನ್ ಆಗಿತ್ತು. ಸೊ 2-3 ಟೈಮ್ಸ್ ಅಪ್ಲೈ ಮಾಡಿದ ತಕ್ಷಣ ನನಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಕ್ತು. ಸೊ ನೆಕ್ಸ್ಟ್ ನಾನು ಫೇಸ್ ಮಾಸ್ಕ್ ಹಾಕ್ತಾಯಿದ್ದೀನಿ. ನನ್ನದು ಶೀಟ್ ಮಾಸ್ಕ್ ಇದು ಟೋನಿ ಮೋಲಿ ಸಮಥಿಂಗ್ ಬ್ರ್ಯಾಂಡ್ ಇದು, ಅಷ್ಟು ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ ರಿವ್ಯೂ ಅಂತ ಯೂಟ್ಯೂಬಲ್ಲಿ ಸಖತ್ ರಿವ್ಯೂ ಇತ್ತು ಇದ್ರ ಬಗ್ಗೆ. ಸೊ ತೊಗೊಂಡಿದ್ದೆ, ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡ್ತು ನನಗೆ. ಆಫ್ಟರ್ ಇದು ಹಾಕಿದ್ಮೇಲೆ ನನಗೆ ಸಖತ್ತು ಒಳ್ಳೆ ರಿಸಲ್ಟ್ ಕೊಡ್ತು. ಲೈಕ್ ಗ್ಲೋಯಿಂಗ್ ಎಲ್ಲ ಬಂತು ನನ್ನ ಫೇಸು. ಮೇಯ್ನ್ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಈ ಮಾಸ್ಕಲ್ಲಿ ಅಂದರೆ, ಇದೆಲ್ಲ ಹಾಕ್ಕೊಂಡು ನಾವೆಲ್ಲ ರಿಮೂವ್ ಮಾಡಿದ್ಮೇಲೆ ಆ ಶೀಟ್ ಕವರಲ್ಲಿ ನಮಗೆ ಸೆರಮ್ ಇರುತ್ತೆ, ಅದನ್ನು ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಸೊ ದಟ್ ವಿಲ್ ಗೆಟ್ ಎ ಈವನ್ ಮೋರ್ ಗ್ಲೋ ನಮ್ಮ ಮುಖದಲ್ಲಿ.
ಇದೇ ಬುಕ್ಕು ನಾನು ರಿವ್ಯೂ ಮಾಡಿದ್ದು. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್ ಬುಕ್. ಸೊ ಇದೆಲ್ಲ ಆದಮೇಲೆ ಕುಕ್ಕರೆಲ್ಲ ಕೂಲಾಯಿತು. ಸೊ ಪಲಾವ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದ್ರುದ್ರಾಗಾಗಿದೆ ಪಲಾವು. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನೇನು ರೆಸಿಪಿ ಎಲ್ಲ ಹಾಕಕ್ಕೆ ಹೋಗಲಿಲ್ಲ. ಎಷ್ಟೊಂದು ರೆಸಿಪಿ ಇರುತ್ತೆ ಅಲ್ವಾ ಯೂಟ್ಯೂಬಲ್ಲಿ. ಸೊ ನಾನೇನು ರೆಸಿಪಿ ಶೇರ್ ಮಾಡಿಲ್ಲ. ನೋಡಿ ಪಲಾವ್. ಇವಾಗ ನಾನು ತಿಂಡಿ ತಿಂತೀನಿ. ಆಮೇಲೆ ಸ್ನಾನ ಮಾಡ್ಕೊಂಬಂದು ತಲೆಗೆ ವೆಟ್ಟಿರುವಾಗಲೇ ನಾನು ಹೇರ್ ಸಿರಮ್ 2 ಡ್ರಾಪ್ಸ್ ಹಾಕ್ಕೊಂಬಿಡ್ತೀನಿ ಲಾರಿಯಲ್ದು. ಆಮೇಲಿಂದ ನಾನು ನನ್ನ ಸ್ಕಿನ್ ಕೇರ್ ಲೈಕ್ ಹೇರ್ ಸ್ಕಿನ್ನಿಗೆ ಸಿರಮ್ ಹಾಕ್ಕೊಂಡು ಲಾರಿಯಲ್ ಹೈಡ್ರೋಲಾನಿಕ್ ಸಿರಮ್ ಹಾಕ್ಕೊತೀನಿ. ನೆಕ್ಸ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಹಾಕ್ಕೊಂಡು ನಂದು ಮಾರ್ನಿಂಗ್ ಸ್ಕಿನ್ ಕೇರ್ನ ಮುಗಿಸ್ಕೊಡೋದು. ಆಮೇಲೆ ನನ್ನ ಹಸ್ಬೆಂಡ್ ನನಗೆ ಅಂತ DBC ಆರ್ಡರ್ ಮಾಡಿದರು. ಸಿನ್ಸ್ ನನ್ನ ಮಗಳಿರೋದ್ರಿಂದ ನಾವೆಲ್ಲೂ ಹೊರಗೆ ಹೋಗಿ ತಿನ್ನೋಕ್ಕಾಗಲ್ಲ. ಸೊ ಮನೆಯಲ್ಲೇ ತರಿಸ್ಕೊಂಡು ವಿ ಎಂಜಾಯ್ಡ್ ಈಟಿಂಗ್ ಇನ್ ಅವರ್ ಹೋಮ್ ಓನ್ಲಿ. ತುಂಬ